ಸರ್ ನನಗೂ ಕೂಡ ಅನ್ಯಾಯ ಆಗಿದೆ ಸರ್. ನನಗೂ ಕೂಡ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಓಪನ್ ಆಗಿ ಹೇಳ್ತೀನಿ, ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ. ನಾನು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಅತ್ಯಾಚಾರ ಮಾಡಿದ್ದಾರೆ. ಅವತ್ತು ನಾನು ನನ್ನ ಮಕ್ಕಳನ್ನ ಹಿಡ್ಕೊಂಡು ಸಾಯ್ಬೇಕು ಅನ್ನೋ ರೇಂಜ್ಗೆ ಹೋಗಿದೆ. ಅವತ್ತು ನನ್ನ ಬಂದು ಕಾಪಾಡಿದೆ ದರ್ಶನ್ ಅನ್ನೋರು. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸರ್, ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಕೇಳ್ತೀನಿ. ತನ್ನ ಗಂಡ ಮಾಡಿರೋದು ಸಾಚಾನಾ? ತನ್ನ ಗಂಡ ಮಾಡಿರೋದು ಒಳ್ಳೆ ಕೆಲ್ಸನಾ? ಫೋಟೋಗಳು ಕಳಿಸಿದ್ದಾನೆ. ಅಮ್ಮ ಯಾಕಂತ ಮಾಡೋ ಕೆಲಸ ಮಾಡಿದಾನ ಸರ್ ಅವನು. ಇಬ್ರು ಹುಡುಗಿರಿಗೆ ಸರ್, ಹೀರೋಯಿನ್ಗಳಿಗೆ ಆತರ ಕಳ್ಸಿರೋನು. ಅಮ್ಮಯ್ಯಕ ಹುಡುಗಿರಿಗೆ ಎಷ್ಟು ಜನ ಕಳ್ಸಿರ್ಬೋದು ಸರ್ ಅವನು. ಅಮ್ಮಯ್ಯಕಂತ ಮಾಡೋ ಕೆಲಸ ಒಂದು ಮಾಡಿದಾನ ತೋರಿಸಿ ಸರ್ ಅವನು. ಇವತ್ತು ಅವ್ರ ಮೇಲೆ ಸುಳ್ಳು ಅಪರಾಧ ಹೊರಿಸ್ತಿರೋಣ ಸರ್. ಕಣ್ಣು ಮುಂದೆ ನಿಂತು ಮಾತಾಡ್ಬೇಕು ಸರ್. ಕೇವಲವಾಗಿ ಯಾರನ್ನ ಮಾತಾಡಿಸ್ಬಾರ್ದು ಸರ್. ಒಂದು ಅನ್ಯಾಯ ಆಗಿ ಯಾರು ಕೂಡ ನನಗೆ ಕೈ ಹಿಡ್ದಿಲ್ಲ ಸರ್. ಇವಾಗ ಎಂತೆಂತ ರಾಜಕೀಯರೆಲ್ಲ ಅವ್ರನ್ನ ಬ್ಯಾನ್ ಮಾಡ್ಬೇಕು, ಅದ್ ಮಾಡ್ಬೇಕು, ಅವ್ರಿಗೆಲ್ಲ ನಾನ್ ಹೇಳೋದು ಒಂದೇ ಸರ್, ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ನನಗೆ ಹೆಲ್ಪ್ ಮಾಡಿದ್ದಾರೆ. ಸಾಯ್ಬೇಕು ಅನ್ನೋದೊಳ ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟಿರೋ ಮನುಷ್ಯ ಇನ್ನೊಬ್ರಿಗೋಗಿ ಆತರ ಮೆಸೇಜ್ ಮಾಡ್ತಾರೆ ಸರ್. ಒಂದು ಎಕ್ಸಾಂಪಲ್ ನನಗೆ